ದಿನನಿತ್ಯ ಫೇಸ್ ಅಥವಾ ಕೈ ಅಥವಾ ಕುತ್ತಿಗೆ ಇದು ಸ್ಕ್ರಬ್ ಮಾಡುವ ಪುಡಿ ತಯಾರಿಸುವ ವಿಧಾನ. ಮೊದಲಿಗೆ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ನೆರಳು ಅಥವಾ ಬಿಸಿಲಲ್ಲಿ ಒಣಗಿಸಿ ತರಿ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಾರು ಮಾಡ್ಕೋಬೋದು, ಜಾಸ್ತಿ ಬೇಕು ಅಂದರೆ ಮಿಲ್ಲಲ್ಲಿ ಮಾಡಿಸ್ಕೋಬೋದು. ಇದನ್ನ ಮಾಡಿ ತರಿ ಆದ ನಂತರ ಜರಡಿ ಆಡಿ ಇದನ್ನ ಇಟ್ಕೊಂಡು ಇದಕ್ಕೆ ಅಲೋವೆರಾ ರಸ, ದಾಸವಾಳ ಹೂವಿನ ರಸ, ದೊಡ್ಡಿ ಎಲೆ ರಸ ಇವಿಷ್ಟು ರಸ ತೆಗೆದು ಆ ತರಿ ಪುಡಿಗೆ ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಒಣಗಿಸಿ ಒಣಗ್ತಾ ಅದು ಇಂಟೆ ಆಯ್ತದ. ಅದನ್ನು ಒಡೆದು ಪುಡಿ ಮಾಡಿ ಒಣಗಿಸ್ಕೊಂಡು ಈ ಥರ ಒಂದು ಡಬ್ಬಿ ತುಂಬಿ ಇಟ್ಕೋಬೇಕು. ಇದಿಟ್ಟಿದ ನಂತರ ಇದನ್ನ ನೀವು ಉಪಯೋಗಿಸುವ ವಿಧಾನ. ಸ್ನಾನದ ಮನೆಗೆ ಹೋದಾಗ ಇಲ್ಲ ದಿನನಿತ್ಯ ನೀವು ಮುಖ ತೊಳಿಕ್ಕೆ ಹೋದಾಗ ಮುಖಕ್ಕೆ ಮೊದಲು ಸೋಪ್ ಹಾಕಿದ ನಂತರ ಸ್ವಲ್ಪ ಹಿಟ್ಟೆತ್ಕೊಂಡು ಸ್ವಲ್ಪ ಮುಖಕ್ಕೆ ಟ್ಯಾಪ್ ಥರ ಮಾಡಿ ಮಸಾಜ್ ಸ್ಕ್ರಬ್ ಮಾಡ್ಕೊಳ್ಳೋದು. ಮಸಾಜ್ ಆದ ನಂತರ ಮುಖ ತೊಳೆದು 1 ನಿಮಿಷ 2 ನಿಮಿಷ ಮಾಡಿ ಇಲ್ಲ 1 ಸೆಕೆಂಡ್ 2 ಸೆಕೆಂಡ್ ಮಾಡಿ ಅದು ತೊಳೆದ್ಬಿಟ್ಟು ಮತ್ತೆ ನೀವು ಸೋಪ್ ಹಾಕಿ ಮುಖ ತೊಳ್ಕೊಂಡು ನಿಮ್ಗೆ ಏನು ದಿನನಿತ್ಯ ಕ್ರೀಮು ಅದನ್ನು ಹಚ್ಕೋಬಹುದು. ಇದರಿಂದ ನಿಮಗೆ ಸ್ಕಿನ್ ಸೈನ್ ಆಯ್ತದೆ ಮತ್ತು ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಕ್ಲಿಯರ್ ಆಯ್ತದೆ. ಮುಖ ಗ್ಲಾಸ್ ಥರ ಇರ್ತದೆ. ಕಪ್ಪು ಕಲೆನೂ ಗುಣ ಆಯ್ತದೆ. ಮುಖ ಕಣ್ಣುಡಿ ಥರ ಹೊಳಿತದೆ. ಇದು ದಿನನಿತ್ಯ ಉಪಯೋಗಿಸ್ಬೋದು. ಇದರಿಂದ ಏನು ತೊಂದರೆ ಇಲ್ಲ. ಮಕ್ಕಳಿಂದ ಹಿಡಿದು ಜೆಂಟ್ಸಿಂದ ಹಿಡಿದು ಲೇಡೀಸ್ವರೆಗೂ ಉಪಯೋಗಿಸ್ಬೋದು.